ಒಳ್ಳೆ ಬೆಣ್ಣೆ ಮುರುಕು ಮನೇಲೆ ಬೇಗ ಮಾಡ್ಕೊಂಡು ತಿನ್ಬೋದು ಅಂತ ಒಳ್ಳೆ ಬೆಣ್ಣೆ ಮುರುಕು. ಅದ್ಭುತವಾದ ಬೆಣ್ಣೆ ಹಾಕಿ ಬೆಣ್ಣೆ ಹಾಕು. ಚಕ್ಲಿ ರೌಂಡ್ ಬಂದಿರಲ್ಲ, ಪೀಸ್ ಪೀಸ್ ಆಗತ್ತೆ, ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಕ್ಲಿ ಎಣ್ಣೆ ಒಳಗೆ ಬಿಡಬೇಕು. ಬಿಡಮ್ಮ. ನೋಡಿ ನೋಡಿ ನೋಡಿ, ಮುರುಕು ಮಾಸ್ಟರ್ ಪೀಸ್. ಬೆಣ್ಣೆ ಮುರುಕು ತುಂಬಾ ಜನ ಕೇಳ್ತಾ ಇರ್ತಾರೆ ನನ್ನ. ಇದೇ ತರ ಮಾಡಿ ಕೊಡ್ತಾ ಇರ್ತೀರಾ? ಮಾಡಿ ಕೊಡ್ತಾ ಇರ್ತೀನಿ. ಮುರುಕು ಅಲ್ಯಮ್ಮವ್ರದ್ದು. ನೋಡುಗರಿಗೆ ಹೊಸ ರುಚಿ ಯೋಗ, ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇದು ಬೆಣ್ಣೆ ಮುರುಕು ಕ್ಲಾಸಿಕ್. ಕರಂ ಕರಂ ಅಂತ ಹಾಕಿದ್ದೆ. ಏನಿದು ಇಂಥವೆಲ್ಲ ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತ ನಂಗೆ. ನಮಸ್ಕಾರ ವೀಕ್ಷಕರುಗಳಿಗೆ. ಅಹಲ್ಯಬಾಯಿ ಅಮ್ಮವರ ಅಡುಗೆ ಮನೆ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀರಾಮ್ಪುರ. ಸೊ ಅವ್ರ ಕ್ಯಾಟ್ರಿಂಗ್ ಇರೋದಿಲ್ಲೇ. ಇವತ್ತು ಒಳ್ಳೆ ಜಿಟಿ ಜಿಟಿ ಮಳೆ. ಬೆಂಗಳೂರಲ್ಲಿ 108 ವರ್ಷ ನಂತರ ಇದು 2ನೇ ಬಾರಿ ಇಷ್ಟು ಕಡಿಮೆ ಮಳೆ ಆಗಿರೋದು. ಇವತ್ತು ಸ್ವಲ್ಪ ಮಳೆ ಆಗ್ತಿದೆ, ಖುಷಿ ಆಗ್ತಾ ಇದೆ. ಸೊ ಈ ಒಂದು ವಾತಾವರಣದಲ್ಲಿ ಅದ್ಭುತವಾದ ಬೆಣ್ಣೆ ಮುರುಕು ಹೆಂಗಿರ್ತದೆ ಬನ್ನಿ. ಹಬ್ಬಕ್ಕೂ ಅದ್ಭುತ, ಆಮೇಲೆ ಮಕ್ಕಳಿಗೂ ಅದ್ಭುತ. ಅಹಲ್ಯಬಾಯಿ ಅಮ್ಮವರ ಹಳೆಯ ರುಚಿ ಇದು ಬೆಣ್ಣೆ ಮುರುಕು. ಬನ್ನಿ ನೋಡಿ, ಅಂಗಡಿಗೆ ಹೋಗಿ ಸುಮ್ಮನೆ ತಗೊಳ್ತಾ ಇರ್ತೀವಿ ಪ್ಯಾಕೆಟ್. ಬೇಡ ಬೇಡ, ಇವತ್ತು ಮನೇಲೆ ಮಾಡ್ಕೊಳ್ಳೋಣ. ಆರೋಗ್ಯಕರವಾದದ್ದು ಬೆಣ್ಣೆ ಮುರುಕು. ಒಳ್ಳೆ ಬೆಣ್ಣೆ ಮುರುಕು ಮನೇಲೆ ಬೇಗ ಮಾಡ್ಕೊಂಡು ತಿನ್ಬೋದು ಅಂತ ಒಳ್ಳೆ ಬೆಣ್ಣೆ ಮುರುಕು. ಸರಿ, ಹುರ್ಗಡ್ಲೆ, ಇದು ಅಕ್ಕಿ ಹಿಟ್ಟು ಒಂದು 3/4 ಪಾವ್ ಹಾಕಿದೀವಿ. ಅದಕ್ಕೆ ಅರ್ಧ ಪಾವ್ ಕಡಲೆ ಹಿಟ್ಟು, ಇದಕ್ಕೆ ಸ್ವಲ್ಪ ಎಳ್ಳು ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲಾಂದ್ರೆ ಅಜ್ವೈನ್, ಅದೇ ಓಂ ಕಾಳು ಹಾಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಅಜ್ವೈನು ಅಥವಾ ಎಳ್ಳು. ನಾವೇನ್ ಹಾಕ್ತಿದೀವಿ? ನಾವು ಎಳ್ಳು ಹಾಕಿದೀವಿ, 1 ಸ್ಪೂನು ಎಳ್ಳು ಹಾಕಿದೀವಿ. ಇದನ್ನ ಇವಾಗ ಬೆಣ್ಣೆ ಹಾಕಿ ಕಲ್ಸ್ಕೊಳ್ಳೋದು. ತಗೋಬಾರ್ದು. ಬೆಣ್ಣೆ ಒಂದು 50 ಗ್ರಾಮ್ ಇಟ್ಕೊಂಡಿದೀವಿ. ಅದನ್ನ ಕಲ್ಸೋದು. ಈಗ ಅದನ್ನ ಕಲ್ಸೋದು, ಎಣ್ಣೆ ಬಾಂಡೆಲ್ ಹಿಂಡೋದು. ನೋಡಿ, ಭಾರತಿ ಮೇಡಮ್ ಹೇಳಿದ್ರು ನಮ್ಗೆ ಆಗ್ಲೇ, ಇದು 5 ನಿಮಿಷದ ರೆಸಿಪಿ ಅಂತೆ. 5 ನಿಮಿಷ ಟೀ ರೆಡಿ ಆಗೋದ್ರೊಳಗೆ ಒಳ್ಳೆ ಬೆಣ್ಣೆ ಮುರುಕು ರೆಡಿ ಆಗತ್ತೆ. ಮಕ್ಕಳಿಗೂ ಮನೇಲಿ ಫ್ರೆಶ್ ಆಗಿರೋದು ಕೊಡ್ಬೋದು. ಸಾಯಂಕಾಲ ನಾವು ತಿನ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು. ಕೃಷ್ಣ ಮಾಸು ಇಂಚೂರು ಹಾಕಪ್ಪ. ಹಾಕೋರು ಅಜ್ವೈನ ಹಾಕೊಳ್ತೀವಿ ನಾವು. ಹಾಕೋಬಹುದು. ಹೌದು. ಇವತ್ತು ಬೆಣ್ಣೆ ಬಿತ್ತು ನೋಡಿ, ಅದ್ಭುತವಾದ ಬೆಣ್ಣೆ ಹಾಕಿ. ಬೆಣ್ಣೆ ಹಾಕಿ. ನೀರ್ ಹಾಕಿ ಕಲಿಸ್ಬೇಕು. ಉಪ್ಪು ಹಾಕಿದ್ದೀವಿ. ಸ್ವಲ್ಪ ಗಟ್ಟಿಯಾಗೆ ಇರಬೇಕು. ಚಕ್ಲಿ ರೌಂಡ್ ಬಂದಿರಲ್ಲ, ಪೀಸ್ ಪೀಸ್ ಆಗತ್ತೆ, ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಕಡಲೆ ಹಿಟ್ಟು ಮಿಶ್ರಣಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಚಕ್ಲಿ ಹಿಟ್ಟನ್ನ ಆ ಚಕ್ಲಿ ಒಳಗೆ ಹಾಕಿ ಎಣ್ಣೆ ಒಳಗೆ ಬಿಡಬೇಕು. ಯಾವ ತರ ಆಗುತ್ತೆ ನೋಡೋಣ. ಯಾವ ತರ ಆಗತ್ತೆ ಅಂತಂದ್ರೆ, ಇವಾಗ ಚಕ್ಲಿ ಎಣ್ಣೆ ಒಳಗೆ ಬಿಡಬೇಕು. ಬಿಡಮ್ಮ. ನೋಡಿ ನೋಡಿ ನೋಡಿ, ಮುರುಕು ಈ ತರನೇ ಕಟ್ಟಾಗೆ ಬರುತ್ತೆ. ಏನ್ ಕಾರಣ ಅಂದ್ರೆ, ಉದ್ದಿನ ಬೇಳೆಲಿ ಒಂದು ಬನಿ ಇರುತ್ತೆ. ಈ ಕಡಲೆ ಹಿಟ್ಟಲ್ಲಿ ಬನಿ ಇರಲ್ಲ. ಅಕ್ಕಿ ಒಳಗೆ ಮಿಕ್ಸ್ ಆದ ತಕ್ಷಣ ಅದು ಕಂಟಿನ್ಯೂಟಿ ಬರಕ್ಕಾಗಲ್ಲ, ಪೀಸ್ ಪೀಸ್ ಅಂತ ಬರುತ್ತೆ. ಅದೇ ಬೆಣ್ಣೆ ಮುರುಕು ಮಾಸ್ಟರ್ ಪೀಸ್. ಮೇಲೆ ಹೊಟ್ಟಾಗುತ್ತೆ. ನೀವು ರೆಗ್ಯುಲರ್ ಆಗಿ ಇದು ಕ್ಯಾಟರಿಂಗ್ ಅಲ್ಲಿ ಆರ್ಡರ್ ಬರ್ತಾ ಇರುತ್ತಾ? ಬೆಣ್ಣೆ ಮುರುಕು ತುಂಬಾ ಜನ ಕೇಳ್ತಾ ಇರ್ತಾರೆ ನನ್ನ. ಇದೇ ತರ ಮಾಡಿ ಕೊಡ್ತಾ ಇರ್ತೀರಾ? ಮಾಡಿ ಕೊಡ್ತಾ ಇರ್ತೀನಿ. ಇಷ್ಟು ಬಣ್ಣ ಬಂದಿದೆ. ಈಗ ಇಷ್ಟು ಬಣ್ಣ ಬಂದಿದೆ. ಇವಾಗ ಚಕ್ಲಿನ ತೆಗಿಬಹುದು. ಕಟಮ್ ಅಂತ ರೆಡಿ ಇದೆಲ್ಲ. ಮುರುಕು ಅಲ್ಯಮ್ಮವ್ರದ್ದು. ಈಗ ಏನಾದ್ರೂ ಇಲ್ಲಿ ಮಕ್ಕಳಿದ್ದಿದ್ರೆ ಕೈ ಹಾಕ್ಬಿಡ್ತಿದ್ರು. ತುಂಬಾ ಚೆನ್ನ. ಹೌದು.
ಆಹಾ ಹಾ ಹಾ. ಹ್ಞೂ ಚಕ್ಲಿಗಿಂತ ಈಸಿ ಮೂವಿಂಗ್ ಇದು. ಅಲ್ಲ ಚಕ್ಲಿ ಒಂಥರ ಟ್ರೆಡಿಷನಲ್ಲು, ಪೂಜೆ ಪುನಸ್ಕಾರಕ್ಕಿಟ್ಟು ಆಮೇಲೆ ತಿಂತೀವಿ. ಇದು ಹಂಗಲ್ಲ, ಈಸಿಲಿ ಪಿಕ್ಚರ್ ನೋಡೋವಾಗ ಮತ್ತೆ ಎಲ್ಲ ಫ್ರೆಂಡ್ಸ್ ಗೆಟ್ ಟುಗೆದರ್ ಆದಾಗ ಫಸ್ಟ್ ಸ್ಟಾರ್ಟರ್ ಅಂದ್ಬಿಟ್ಟು ಇಟ್ಬಿಟ್ರಂತೂ ಸೂಪರಾಗಿ ಮೂವ್ ಆಗ್ಬಿಡುತ್ತೆ. ಅಲ್ಲ ಓ ಇವಾಗೆಲ್ಲ ಆಗಿದೆ, ಲಾಸ್ಟ್ ಒಬ್ಬೆ ತೆಗ್ದಾಕ್ತಾ ಇದ್ದೀವಿ. ಓಹೋ ಬೆಣ್ಣೆ ಮುರ್ಕು ರೆಡಿ ಆಗಿದೆ. ಏನಿದೆಲ್ಲ 2 ನಿಮಿಷದಲ್ಲಿ ಖಾಲಿ ಆಗ್ಬಿಡುತ್ತೆ ಅದು ಫುಲ್ ಒಂದು. ಒಬ್ಬ ಒಂದು ಇಷ್ಟು ಸಾಕು. ಹಾ ನಮ್ಮ ಟೇಬಲ್ ಮೇಲೆ ಸಿಕ್ಬಿಟ್ರೆ ಹ್ಮ್. ಕರುಮ್ ಕುರುಮ್ ಅಂತ ಖಾಲಿ ಆಗ್ತಾ ಇರುತ್ತೆ. ಬಿಸಿ 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 ನೋಡಿ ಹೆಂಗೆ ಬಿಸಿ ಬಿಸಿ ಕೈ ಚುರುಕಂತ ಇದೆ. ಚುರುಕಂತ ಇದೆ. ಆಹಾ ಬಿಸಿ ಬಿಸಿ ಕೈ ಚುರುಕನತ್ತೆ. ಇದು ಬೆಣ್ಣೆ ಮುರುಕು. ಅದು ನಿರ್ದಿಷ್ಟವಾದ ಹಬ್ಬ ಅಂತೇನಿಲ್ಲ, ಏನಿಲ್ಲ, ಯಾವಾಗ ಬೇಕಾದ್ರೆ ಎಲ್ಲ ಗೆಟ್ ಟುಗೆದರು, ಎಲ್ಲ ನೆಂಟ್ರಿಷ್ಟ್ರು ಬಂದಾಗ ಮಕ್ಳಿಗೆ ಸಾಯಂಕಾಲ ಕೊಡೋದಿಕ್ಕೆ ಎಲ್ಲದಕ್ಕೂ ಸೂಪರು. ಮನೇಲಿ 5 ನಿಮಿಷದಲ್ಲಿ ತಯಾರಿಸ್ಕೋಬಹುದು. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇದ್ರೆ ರೆಡಿ. ಟೇಸ್ಟ್ ಮಾಡಲ. ಓ ಎಸ್, ಕ್ಲಾಸಿಕ್. ಕರಂ ಕರಂ ಅಂತ ಹಾಕಿತ್ತು. ಏನಿದು ಇಂಥವೆಲ್ಲ ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತ ನಂಗೆ ಇದರ ಸ್ಥಾನನೇ ಬೇರೆ ಹೇಳ್ಬೇಕು ನಾವು. ಆಹಾ ಹಾ, ನಿಮ್ಮ ಹಳೆ ಕಾಲದ್ದು ಇಷ್ಟು ರುಚಿ ಇದೆ. ಈ ಥರದ ಮನೆಯಲ್ಲಿ ಅಪ್ಪಡು ಮಾಡಿಕೊಂಡು ನೈಜವಾದ ನಿಜವಾದ ಒಂದು ಸ್ಟಾರ್ಟರ್ಸ್ ಉಂಟಲ್ಲ ಹಂಗೆ ಈ ಸ್ನ್ಯಾಕ್ಸ್ ತಿನ್ಬೇಕು ನಾವು ಇದಕ್ಕೆ ಒಂದು ಪೊಟ್ಟಣದಲ್ಲಿ ಒಂದು ಪ್ಯಾಕೆಲ್ಲ ಹಾಕಿ ಕೊಡ್ತಾರೆ. 500 ರೂಪಾಯಿ ಚಾರ್ಜ್ ಮಾಡಿ ನೀವು ಹೋಗಿ ಇಂಟರ್ವಲ್ ತಿಂತೀರಾ. ಇಂಥ ತಿನ್ನಿ ನೀವು ಮನೇಲಿ ಮಾಡಿಕೊಂಡು. ಅದ್ಭುತವಾಗಿ ನಂಬರ್ ಡಿಸ್ಪ್ಲೇ ಆಗಿದೆ, ದಯವಿಟ್ಟು ಈ ನಂಬರ್ನ ಸ್ಟೋರ್ ಮಾಡ್ಕೊಳ್ಳಿ. ಅಹಲ್ಯಮ್ಮ ನಂಬರ್ ಇದು, ಅವ್ರಿಗೆ ಕಾಲ್ ಮಾಡಿ. ನಿಮಗೆ ಏನು ಬೇಕೋ ಎಲ್ಲ ನಮ್ಮ ಹಳೆ ವಿಡಿಯೋಸು ಇದೆ, ಕಾಲ್ ಮಾಡಿ ತರಿಸ್ಕೊಳ್ಳಿ. ನೀವು ಮತ್ತೆ ಸಿಗೋಣ. ನಮಸ್ಕಾರ. ಅಹಲ್ಯಮ್ಮ ಅವ್ರದ್ದು ಅದ್ಭುತವಾಗಿ ನಾವು ಕಳೆದ 3-3.5 ವರ್ಷದಿಂದ ಒಳ್ಳೊಳ್ಳೆ ರುಚಿಕರವಾದ ಅಡುಗೆಗಳು ನೋಡ್ತಾ ಇದ್ದೀವಿ. ನನಗಿದು ಕೊಡಲೇಬೇಕು ಅನ್ನಿಸ್ತು. ನೀವು ಇಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿ. ಎಷ್ಟು ಜನ ಅಡುಗೆ ಕಲ್ತಿದ್ದಾರೆ. ಮಹೇಶ, ಓಕೆ ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ತಟ್ಟೆ ಇಡ್ಲಿ ಎಲ್ಲ ಮಾಡಿದ್ದೆಲ್ಲ ಉತ್ತರ ಕರ್ನಾಟಕ ಯಾವ ಊರು? ಎಲ್ಲಿ? ಹಾವೇರಿ. ಇವು ಎಲ್ಲ ಅಲ್ಲೇ ಇರುತ್ತೆ, ಎಲ್ಲರೂ ಇಲ್ಲ. ಅದಕ್ಕೆ ನಿಮ್ದು ನಮ್ಮೂರ್ ಕಡೆ ಇವ್ರದ್ದು ತಟ್ಟೆ ಇಡ್ಲಿ ಏನೋ ಒಂದೆಲ್ಲ ಬೆಳಗ್ಗೆ ಬಂದು ಸಾಯಂಕಾಲ ತಕ್ಕ ಹೋಗಿ ಕ್ಯಾಂಪ್ ಮಾಡಿದ್ರಲ್ಲ. ಹೌದೌದು. ಚಟ್ನಿ. Thank ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.